ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಿ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬೆಳಗ್ಗೆನೇ ತರಕಾರಿ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಸೊ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಯೂಸ್ ಮಾಡೋದು ಅನಿಲ್ ಶಾವಿಗೆ. ಸೊ ಇದನ್ನು ಹುರ್ಕೊಬೇಕು ಅನ್ನೋದು ಏನೂ ಇರೋದಿಲ್ಲ ಸ್ನೇಹಿತರೆ, ಅದು ಆಲ್ರೆಡಿ ರೋಸ್ಟೆಡ್ ಅಂತಲೇ ಇರುತ್ತೆ. ಸೊ ನಾವು ಇದನ್ನು ಬೇಯಿಸ್ಕೊಬೇಕು. ಮಾಮೂಲಿ ಇವಾಗ ನಾವು ನೂಡಲ್ಸ್ ಎಲ್ಲಾದರೂ ಮಾಡಬೇಕಾದ್ರೆ ಮುಂಚೆನೇ ಬೇಯಿಸ್ಕೊತೀವಲ್ಲ, ಸೇಮ್ ಅದೇ ರೀತಿಯಾಗಿಯೇ ಇದನ್ನು ಸಹ ಬೇಯಿಸ್ಕೊಬೇಕು. ಒಂದು ಬಾಣಲಿಲಿ ನೀರು ಸ್ವಲ್ಪ ಜಾಸ್ತಿನೇ ಇಡಬೇಕು, ಕಮ್ಮಿ ಇಟ್ರೂ ಚೆನ್ನಾಗಾಗೋದಿಲ್ಲ. ಸೊ ಸ್ವಲ್ಪ ನೀರು ಜಾಸ್ತಿ ಇಟ್ಬಿಟ್ಟು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಈ ಕಡೆ ಸೈಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಗೆ ಕಡಲೆಬೇಳೆ, ಕಡಲೆಬೀಜ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆ ಕಡೆ ನೀರು ಕಾಯ್ತಿದ್ದು, ಸೊ ಅದಕ್ಕೋಸ್ಕರ ಶಾವಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೊಬೋದು. ನಾನು ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಹಾಗೆ ನನ್ನ ಮಗಳಿಗೆ ತುಂಬಾ ಇಷ್ಟ ಇದು. ಇನ್ನು ಈ ಕಡೆ ಈರುಳ್ಳಿ, ಹಚ್ಚಿಟ್ಟಿರೋ ಅಂತಹ ಈರುಳ್ಳಿ ಆಗಿರ್ಬೋದು, ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ನಾನೆಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಸೊ ತರಕಾರಿ ಯಾವ ರೀತಿಯಾಗಿ ಕಟ್ ಮಾಡ್ಕೊತೀವೋ ಅದೇ ರೀತಿಯಾಗಿಯೇ ಈರುಳ್ಳಿನೂ ಸಹ ಹಚ್ಕೊಬೇಕು. ಸೊ ಬೇಗ ಬೇಯಬೇಕಾಗುತ್ತೆ ಅಲ್ವಾ, ತರಕಾರಿ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಗ ಬೇಯ್ಕೊಳುತ್ತೆ ಅಂತ ನಾನು ಆ ರೀತಿಯಾಗಿ ಮಾಡಿಕೊಂಡೆ. ಚಿಕ್ಕದಾಗಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೇ ಮಕ್ಕಳು ಸಹ ತಿಂತಾರೆ, ಯಾವುದೂ ತೆಗ್ದು ಸೈಡ್ಗಿಡೋ ಅಂಥದ್ದು ಇರೋದಿಲ್ಲ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊನೂ ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ, ತರಕಾರಿನೆಲ್ಲ ಚೆನ್ನಾಗಿ ಬೇಯ್ಕೊಳುತ್ತೆ, ನೀರು ಬಿಟ್ಕೊಳುತ್ತೆ ಅನ್ನೋದ್ರಿಂದ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆಯೇ ಶಾವಿಗೆಗೂ ಸಹ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು, ನೋಡಿ ಹಾಕ್ಕೊಳ್ಳಿ. ಸೊ ಶಾವಿಗೆಗೂ ನಾವು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿರ್ತೀವಿ, ಸೊ ಈರುಳ್ಳಿಗೂ ಸಾಲ್ಟ್ ಹಾಕ್ಕೊಂಡಿರ್ತೀವಿ. ಸೊ ನೋಡಿ ಹಾಕ್ಕೊಂಡ್ರೆ ಒಳ್ಳೆಯದು. ಇನ್ನು ನನ್ನ ಮಗಳಿಗೆ ಬೆಳಗ್ಗೆ ಇವತ್ತು ನಾಷ್ಟ ಮಾಡೋದಿಲ್ಲ, ಅವಳು ಹಾಲು ಕುಡ್ಕೊಂಡ್ರೆ ಸಾಕು, ನನಗೆ ನನಗೆ ಹಾಲೇ ಕುಡಿ ಅಂತ ಕೇಳ್ತಾಳೆ. ಸೊ ಹಾಗಾಗಿ ಅವಳಿಗೆ ಹಾಲು ಕೊಟ್ಟೆ. ರೆಡಿ ಆಗ್ತಾಳೆ. ಇವಾಗೆಲ್ಲ ಅವಳೇ ರೆಡಿ ಆಗೋದು, ನಾವೇನು ರೆಡಿ ಮಾಡೋದಿಲ್ಲ. ಮುಂಚೆ ಎಲ್ಲ ರೆಡಿ ಮಾಡಬೇಕಾಗ್ತಿತ್ತು, ಇವಾಗೆಲ್ಲ ಅವಳೇ ರೆಡಿಯಾಗಿ ಬೇಗನೆ ರೆಡಿ ಆಗಿಬಿಡ್ತಾಳೆ. ಸೊ ಒಂದು ಕಡೆ ಶಾವಿಗೆ ಬೇಯ್ತಿದೆ, ಇನ್ನೊಂದು ಕಡೆ ತರಕಾರಿನೂ ಸಹ ಬೇಯ್ತಿದೆ. ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯ್ಕೊಬೇಕು. ಅದಕ್ಕೂ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ನೋಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ. ಸೊ ಜಾಸ್ತಿ ನೋಡಿ ಏನು ಕಾಣ್ತಿದೆಯಾ? ಸೊ ಜಾಸ್ತಿ ಬೇಯಿಸ್ಕೊಬಾರ್ದು, ಮೀಡಿಯಮ್ಮಲ್ಲಿ ಸ್ವಲ್ಪ ಒಂದು 80% ಇಲ್ಲ 90% ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನನ್ನ ಮಗಳು ಹಾಗೆಯೇ ತಿಂತಾಯಿದ್ಲು, ನನಗಿಷ್ಟ ಮಮ್ಮಿ ಇದು ಅಂತ ಹೇಳ್ತಾಯಿದ್ಲು. ಸರಿನಮ್ಮ ಅಂತೇಳಿ ನಾನು ಮಾಡ್ತಾಯಿದ್ದೆ. ಅವಳಿಗೆ ತುಂಬಾ ಇಷ್ಟ, ಕೇಳ್ತಾಳೆ ಇವಾಗೆಲ್ಲ ಏನು ಬೇಕು ಏನು ಬೇಡ ಅನ್ನೋದು. ಮುಂಚೆ ಎಲ್ಲ ಏನು ಮಾಡಿಕಿದ್ರು ತಿಂತಾಯಿದ್ಲು, ಇವಾಗ ಆಗಲ್ಲ, ನನಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ಕೇಳ್ತಾಳೆ, ಒಂಥರ ಖುಷಿನೇ, ನಮಗೇನಿಲ್ಲ. ಏನಾದರೂ ಹೇಳಿದ್ರೆ ನಮಗೂ ಪ್ಲ್ಯಾನು ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಕೇಳಿದಳವ ಅದನ್ನೇ ಮಾಡಿಬಿಡೋಣ ಅಂತ ಸುಮ್ಮನೆ ಆಗ್ಬೋದು. ಸೊ ಈಗ ಅದು ಚೆನ್ನಾಗಿ ಬೆಂದಿದೆಯಲ್ಲ, ಆ ತರಕಾರಿನೂ ಸಹ ಎಲ್ಲ ಬೆಂದಿದೆ. ನಾನು ಶಾವಿಗೆ ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದೇ ಒಂದು ಟಾಸ್ಕು. ಚೆನ್ನಾಗಿ ತರಕಾರಿ ಮತ್ತು ಶಾವಿಗೆ ಎಲ್ಲ ಮಿಕ್ಸಪ್ ಮಾಡ್ಕೊಬೇಕು. ಸಾಲ್ಟನ್ನ ನಾವು ನೋಡಿ ಹಾಕ್ಕೊಳ್ಳಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಈ ಟೈಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಸೊ ತರಕಾರಿ ಜೊತೆಗೆ ಮಿಕ್ಸಾಗಿ ಸ್ವಲ್ಪ ಹೊತ್ತು ಬೇಯ್ಕೊಬೇಕದು. ನಾನು ಅಷ್ಟರಲ್ಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಕಟ್ಟಬೇಕಾಗಿತ್ತಲ್ಲ, ಆರೆಂಜ್ ಕಟ್ತಾಯಿದ್ದೀನಿ. ಅವಳಿಗೆ ಫ್ರೂಟ್ಸು ಇಲ್ಲ ಡ್ರೈ ಫ್ರೂಟ್ಸು, ಜಾಸ್ತಿ ಆರೆಂಜೇ ಹಾಕೋದು, ಅವಳಿಗೆ ಆರೆಂಜ್ ಅಂದ್ರೇ ತುಂಬ ಇಷ್ಟ. ಸೊ ಆರೆಂಜನ್ನೇ ಹಾಕ್ತಿದ್ದೀನಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಕರೆಕ್ಟ್ ಟೈಮಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಟ್ಬಿಟ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಅವ್ರನ್ನ ಸ್ಕೂಲಿಗೆ ಕಳ್ಸೋ ತನಕ ಏನೋ ಒಂಥರ ಗಡಿಬಿಡಿನೇ. ಅವಳನ್ನ ಸ್ಕೂಲಿಗೆ ಕಳ್ಸಾದ್ಮೇಲೆ ನಿಧಾನಕ್ಕೆ ಇನ್ನು ಮಿಕ್ಕಿದನ್ನೆಲ್ಲ ಹಾಟ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಶಾವಿಗೆ ಉಪ್ಪಿಟ್ಟು ಏನು ಗೊತ್ತಾ, ಬಿಸಿಲೇ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕಿಟ್ಟು, ಇನ್ನು ನನ್ನ ಚಿಕ್ಕ ಮಗಳಿಗೆ ಅವಳಿಗೂ ಸಹ ಹಾಕೊಂಡು ಕೊಟ್ಟಿದ್ದೆ. ಅಮ್ಮ ಮ್ಯಾಗಿನ ಅಂತ ಕೇಳ್ತಾಯಿದ್ಲು. ಸರಿ ಅದನ್ನು ಹಾಕೊಂಡು ಕೊಟ್ಟು ಅವಳು ನಾಷ್ಟ ಮಾಡ್ಕೊತಾಳೆ. ಅವ್ರ ಅಕ್ಕ ಸ್ಕೂಲಿಗೆ ಹೋಗೋ ಟೈಮಿಗೆ ಇವಳಿಗೂ ನಾಷ್ಟ ಆಗೋಗ್ಬಿಡುತ್ತೆ. ಇನ್ನು ಈ ಆರೆಂಜ್ ಸಿಪ್ಪೆನೆಲ್ಲ ನಾನು ವೇಸ್ಟ್ ಮಾಡೋದಿಲ್ಲ. ನೋಡೋಣ, ಇದನ್ನು ಒಣಗಿಸ್ಬಿಟ್ಟು ಪೌಡ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಒಣಗಿಸ್ತಾ ಇದ್ದೀನೋ ಅಷ್ಟೇನೆ. ಇಲ್ಲ, ಈ ಸತಿ ಪಕ್ಕ ಮಾಡ್ಕೊಂಬಿಡೋಣ, ಇರಲಿ, ಯೂಸ್ ಆಗುತ್ತೆ, ಒಳ್ಳೆಯದೇ ಅಲ್ವಾ, ಅದರಲ್ಲಿ ವಿಟಮಿನ್ ಸಿ ಹಾಗಾಗಿ ಒಣಗಾಕ್ತಾಯಿದ್ದೀನಿ. ತುಂಬಾ ಬಿಸಿಲು ಬಂದುಬಿಟ್ಟಿದೆ ಈಗಂತೂ. 8 ಗಂಟೆಗೆಲ್ಲ ಒಂಥರ ಧಗೆ ಆಗೋಗ್ಬಿಡುತ್ತೆ. ಬಿಸಿಲಿಲ್ಲ ಅಂದ್ರೂ ಒಂಥರ ಸೆಕೆ ಥರ ಆಗೋಗ್ಬಿಡುತ್ತೆ.
ಇನ್ನು ರಾತ್ರಿ ಆದರೆ ಮಳೆ ಬರುತ್ತೆ, ಬೆಳಗ್ಗೆ ಆದರೆ ಬಿಸಿಲು ಬರುತ್ತೆ. ಏನು ವೆದರ್ ರೀ ಇದು. ಮಕ್ಳಿಗಂತೂ ಅದಕ್ಕೇ ಹುಷಾರು ತಪ್ಪೋದು. ಆ ಕಡೆ ಬಿಸಿಲುನಲ್ಲ, ಈ ಕಡೆ ಕೋಲ್ಡು ಅಲ್ಲ, ಥಂಡಿ ವಾತಾವರಣ ಅಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ನಮ್ಮ ಮನೆ ಮುಂದೆ ಈ ಥರ ಕಾಣುತ್ತೆ. ನಮ್ಮ ಮನೆ ಮುಂದೆ ಯಾವುದೂ ಮನೆಗಳಿಲ್ಲ. ಸೊ ಗಾಳಿ ಬಂದರೆ ಧೂಳಂತೂ ಸಿಕ್ಕಾಪಟ್ಟೆ ಬರುತ್ತೆ. ಈಗ ಹೆಂಗೋ ಸ್ವಲ್ಪ ಮಳೆ ಬಂದಿರೋದ್ರಿಂದ ಕಮ್ಮಿ ಆಗಿದೆ. ಸೊ ನನ್ನ ಮಗಳದ್ದು ನಾಷ್ಟ ಎಲ್ಲ ಆಯ್ತಲ್ವ. ಸೊ ಅವಳು ಬೆಳಗ್ಗೆ ಬೇಗ ಎದ್ದಿದ್ಲು, ಹಾಗಾಗಿ ಮಲಗಿಸ್ತಿದ್ದೀನಿ. ಬೇಗನೆ ಮಲ್ಕೊಂಡ್ಳು. ಒಂದು 9 ಗಂಟೆಗೆಲ್ಲ ನಿದ್ದೆ ಮಾಡ್ತಾಯಿದ್ಲು. ಬೆಳಗ್ಗೆ ಬೇಗನೆ ಎದ್ದಿದ್ಲು, ಅದಕ್ಕೋಸ್ಕರ ಅವಳನ್ನ ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೋದು ಆರಾಮಾಗಿ. ಮಗಳನ್ನ ಇಟ್ಕೊಂಡು ಕೆಲಸ ಮಾಡೋದು ನಿಜ ತುಂಬಾ ಕಷ್ಟ ಸ್ನೇಹಿತರೆ, ಹೇಳೋದಲ್ಲ. ಅದು ಹೇಗೆ ಕೆಲವರೆಲ್ಲ ಮೇಂಟೈನ್ ಮಾಡ್ತಾರೆ ಅಂದರೆ ಮ್ಯಾನೇಜ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಸಹ. ಸೊ ನಾನು ಅವಾಗೆಲ್ಲ ನೆನೆಸ್ಕೊತೀನಿ ಅವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಯಾರೂ ಸಪೋರ್ಟಿವೇ ಇರೋದಿಲ್ಲ. ಮಕ್ಕಳು ನೋಡ್ಕೊಬೇಕು, ಮನೆ ಕೆಲಸ ಮಾಡಬೇಕು, ಅವ್ರ ಬಗ್ಗೆ ಕೇರ್ ತೊಗೊಳಲ್ವೋ ಗೊತ್ತಿಲ್ಲ. ಸೊ ಈ ರೀತಿಯಾದಂಥವ್ರನ್ನ ನಾನು ನೋಡಿ ಹೌದು ನಾವು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಸೊ ಕೋಪ ಬರುತ್ತೆ ಒಂದೊಂದು ಸತಿ, ಸ್ಟ್ರೆಸ್ ಆಗಿ ಹೋಗ್ಬಿಡುತ್ತೆ. ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ನಮಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಒಂದೊಂದು ಸತಿ ಒಂದು ಗಳಿಗೆ ಎಲ್ಲ ಕೆಲಸ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಆಗಲೇ ನನ್ನ ಮಗಳು ಎದ್ಬಿಟ್ಟಿರ್ತಾಳೆ ಅಂದ್ಕೊಳ್ಳಿ. ಸೊ ಅವಳು ಹಿಂದೆನೇ ಇರಬೇಕು, ಏನಾನ ಒಂದು ಮಾಡ್ತಾನೆ ಇರ್ತಾಳೆ. ಒಂದು ಕಡೆ ಅಂತೂ ಕೂತ್ಕೊಳಲ್ಲ ನೀಟಾಗಿ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಸೊ ಅವಳನ್ನ ನೋಡ್ಕೊಳೋದಾಗಿರ್ಬೋದು. ಒಂದೊಂದು ಸತಿ ಹೆಂಗೆ ಆಗ್ಬಿಡುತ್ತೆ ಗೊತ್ತಾ, ಕೋಪ ಬರುತ್ತೆ, ಬಟ್ ಕೋಪ ಮಾಡ್ಕೊಳೋ ಹಾಗಿಲ್ಲ, ಯಾಕಂದರೆ ಅದು ಚಿಕ್ಕ ಮಗು. ಸೊ ಆ ಏಜಲ್ಲಿ ನಾವು ಸಹ ಆ ರೀತಿಯಾಗಿ ಮಾಡಿರ್ತೀವಿ ಅಲ್ವಾ. ಏನೂ ಮಾಡೋಕ್ಕಾಗೋದಿಲ್ಲ. ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರೇ ಅಲ್ವಾ ನಾವು ತಾಯಿ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ಸಿಗೋದಾಗಿರ್ಬೋದು, ಆ ಪದಕ್ಕೆ ಅರ್ಥ ಆಗಿರ್ಬೋದು. ಎಷ್ಟು ಕಷ್ಟಪಟ್ಟು ನಾವು ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಬೆಳೆಸಿರ್ತೀವಿ, ಯಾವ ರೀತಿಯಾಗಿ ನಾವು ಮಕ್ಕಳನ್ನ ನೋಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಅವ್ರನ್ನ ಎಷ್ಟೇ ಇದು ಮಾಡಿದ್ರೂ ಆ ಟೈಮಲ್ಲಿ ಒಂದು ಸ್ವಲ್ಪ ಸಹಿಸ್ಕೊಬೇಕು ಅಷ್ಟೇ ಸ್ನೇಹಿತರೆ, ದೊಡ್ಡವರಾಗೋ ತನಕ. ಇವಾಗ ನಮ್ಮ ಮಾನ್ಯ ನೋಡಿ ಆರಾಮಾಗಿ ಅವಳ ಪಾಡುಗಳು ಏನೋ ಮಾಡ್ಕೊತಾ ಇರ್ತಾಳೆ. ಸ್ಕೂಲಿಂದ ಬರ್ತಾಳೆ, ಆಟ ಆಡ್ತಾಳೆ, ಬರ್ಕೊತಾಳೆ, ಆ ರೀತಿಯಾಗಿ ಆರಾಮಾಗಿರ್ತಾಳೆ. ಸೊ ಆ ಏಜಿಗೆ ಆ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ ಅಲ್ವಾ. ಸೊ ಇನ್ನು ನಾನು ಈ ಸೋಫಾ ಕವರ್ಗಳನ್ನೆಲ್ಲ ತೆಗೆದು ಒಗ್ಯಾನ ಅಂತ, ಇವನ್ನೆಲ್ಲ ನಾನು ವರ್ಷಕ್ಕೆ ಒಂದೇ ಸತಿನೇ ರಿಮೂವ್ ಮಾಡೋದು, ಯಾವಾಗಲೂ ಏನಿರೋದಿಲ್ಲ. ಸೊ ಈ ಸತಿ ರಿಮೂವ್ ಮಾಡಿಬಿಟ್ಟು ಅವನ್ನೆಲ್ಲ ಒಗೆದ್ಬಿಟ್ಟು ಹಾಗೆ ಹಾಕೋಣ. ಈ ಸ್ಪಂಜನ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಒಣಗಾಕೋಣ ಅಂತ ಹೇಳಿ ಎಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೋಫಾ ಒಂದು 2 ದಿವಸದಿಂದ ಆಚೆನೇ ಇದೆ, ಒಳಗಡೆ ನಾವೇನು ಇಟ್ಟಿರಲಿಲ್ಲ. ಇನ್ನೊಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಒಟ್ಟಿಗೆ ಒಳಗಡೆ ಇಟ್ಕೊಂಬಿಡೋಣ ಅಂತ ಹೇಳಿ, ಅಂತ ಗಂಟ ಈಚೆನೇ ಇರಲಿ ಅಂತ ಪಾರ್ಕಿಂಗ್ ಏರಿಯಾದಲ್ಲಿ ಹಾಕಿದ್ದೀವಿ. ಇದನ್ನೆಲ್ಲ ತೆಗೆದು ನೆನಾಕ್ತೀನಿ. ಹಾಗೆಯೇ ಇವನ್ನೆಲ್ಲ ಬಿಸಿಲಿಗೆ ಒಣಗಾಕ್ತೀನಿ. ನಾನು ಇವನ್ನೆಲ್ಲ ಕೈಯಲ್ಲೇ ಒಗ್ದಾಕನೋ ಸ್ವಲ್ಪನೇ ಇರೋದು ಅಂತ ಹೇಳ್ಬಿಟ್ಟು ನೆನಾಕೊಂಡೆ. ನಾನು ಅಲ್ಲಿ ಬಿಸಿಲು ಬಂದುಬಿಡುತ್ತೆ ನೋಡಿ, ಕಾಣ್ತಿರ್ಬೋದು ಬಿಸಿಲು ಬರುತ್ತೆ. ಸೊ ಒಂದು 12 ಗಂಟೆ ಮೇಲೆ ಒಗ್ಯೋಕೆ ಹೋದರೆ ಅಲ್ಲಿ ನೆರಳಾಗುತ್ತೆ, ಅಂತ ಗಂಟ ನೆನ್ಕೊಂಡ್ಲಿ ಚೆನ್ನಾಗಿ ಅಂತ ನೆನಾಕಿದ್ದೆ. ಅವರು ಬೇಡ, ಏನು ತಿಕ್ಕೆ ಕೈಯಲ್ಲಿ ಹೋಗಿದ್ಯಾ, ವಾಷಿಂಗ್ ಮಿಷಿನ್ಗೆ ಹಾಕು, ಏನಾಗಲ್ಲ, ನೆನಾಕಿದ್ಯಲ್ಲ, ಕೊಳೆ ಎಲ್ಲ ಬಿಟ್ಟಿರುತ್ತೆ. ಸೊ ವಾಷಿಂಗ್ ಮಿಷಿನ್ಗೆ ಹಾಕಿದ್ರು. ಸರಿ ಆಯಿತು ಬಿಡಪ್ಪ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ. ಇನ್ನು ನಮ್ಮ ಮಾವ ಪರಂಗಿ ಹಣ್ಣು ಮತ್ತು ಬಾಳೆಕಾಯಿ ಹಣ್ಣಾಗಿರಲಿಲ್ಲ ಇನ್ನು, ಅದು ಕಾಯಿ ಏನೇನೆ ನಮಗೆ ಗೊತ್ತಿರೋರು ಇಲ್ಲೇ ಇದೇ ಊರವರೇ ಕೊಟ್ಟಿದ್ದರು ಹಬ್ಬಕ್ಕೆ ಅಂತ ಹೇಳಿ. ಸೊ ಇದನ್ನು ಹಣ್ಣು ಮಾಡ್ಕೊಬೇಕು. ಯಾವ ರೀತಿಯಾಗಿ ಮಾಡ್ಬೋದು ಇದನ್ನು ಹಣ್ಣು ಅನ್ನೋದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ, ಮುಂದೆ ನೋಡಿ. ಸೊ ಪರಂಗಿನೂ ಸಹ ಕಾಯಾಗಿ ಇತ್ತು ಸ್ನೇಹಿತರೆ, ಇನ್ನೂ ಹಣ್ಣಾಗಿರಲಿಲ್ಲ. ಅದಕ್ಕಿನ್ನೂ 1 ಡೇ ಬೇಕಾಗಿತ್ತು. ಇನ್ನೂ 1 ಡೇ ಅಲ್ಲ 2 ಡೇಸೇ ಬೇಕೇನೋ ಅದು ಹಣ್ಣಾಗೋದಕ್ಕೆ. ಸೊ ನೋಡಿ ಈ ಥರ ಒಂದು ಬಾಕ್ಸಿಗೆ ಊದ್ಬತ್ತಿನ ಚುಚ್ಚಿರಿದ್ದೀವಿ, 1-2 ಊದ್ಬತ್ತಿನ ಹಚ್ಚಿ ಇಡಬೇಕು. ಬೇಗನೆ ಹಣ್ಣಾಗುತ್ತೆ. ನಮಗೆ ಹಬ್ಬಕ್ಕೆ ಕರೆಕ್ಟಾಗಿ ಹಣ್ಣಾಗಿತ್ತು, 1 ಡೇಲಿ ಹಣ್ಣಾಗಿತ್ತು ನಮಗೆ. ಸೊ ಈ ರೀತಿಯಾಗಿ ಊದ್ಬತ್ತಿನ ಹಚ್ಬಿಟ್ಟು ಬಾಕ್ಸ್ನ ಮುಚ್ಚಳ ಮುಚ್ಚಿ ಒಂಥರ ಗಬೆ ಆಗುತ್ತಲ್ವ, ಸೊ ಆ ಗಬೆಯಲ್ಲಿ ಬೇಗನೆ ಹಣ್ಣಾಗುತ್ತೆ. ಸೊ ಅದನ್ನು ಒಂದು ಕಡೆ ಸೈಡ್ಗೆ ಇಟ್ವಿ. ಇನ್ನು ನಾನು ಬೆಳಗ್ಗೆನೇ ಎಲ್ಲ ಕಸ ಎಲ್ಲ ಗುಡಿಸಿ ಒಳಗಡೆನೂ ಸಹ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಅಂದರೆ ನೆಲ ಒರೆಸ್ಬಿಟ್ಟೆ. ಇನ್ನು ನಾಳೆ ಮತ್ತೆ ತಿರ್ಗಾ ಸುಮ್ಮನೆ ಹಾಗೇ ತೇವ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ಹೇಳಿ ನೀಟಾಗಿ ಪ್ರತಿಯೊಂದು ಮತ್ತೆ ತಿರ್ಗಾ ಕ್ಲೀನ್ ಮಾಡ್ಕೊಬೇಕು. ಆ ಕಿಟಕಿಗಳಾಗಿರ್ಬೋದು, TV ಶೋಕೇಶ್ ಹತ್ರ ಆಗಿರ್ಬೋದು. ಸೊ ಅದನ್ನು ಸಹ ನೀಟಾಗಿ ಒರೆಸ್ಕೊಂಡೆ. ಇನ್ನು ಪಾರ್ಕಿಂಗ್ ಏರಿಯಾ ಒಂದು ಬ್ಯಾಲೆನ್ಸ್ ಇತ್ತಲ್ಲ, ಅದು ಸೋಫಾಗಳೆಲ್ಲ ಈಚೆ ಇತ್ತಲ್ಲ, ಅದನ್ನು ಸಹ ಒಳಗಡೆ ಇಕ್ಸ್ಬಿಟ್ಟು ಇಲ್ಲೂ ಸಹ ಒರೆಸ್ಕೊಂಡಿದ್ದಾಯಿತು. ಇನ್ನು ನಾನು ಹೇಳಿದ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ ಅಂತ ಹೇಳಿ, ಅದನ್ನು ಸಹ ವಾಶ್ ಆಗಿದ್ದರಿಂದ ಅದನ್ನೆಲ್ಲ ತೆಗ್ದು ಬಿಸಿಲಿಗೆ ಒಣಗಾಕ್ತೀನಿ. ಸೊ ಬಿಸಿಲಿಗೆ ಒಣಗಾಕಿದ್ರೆ ಏನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ, ಬೇಗನೆ ಒಣ್ಕೊಂಬಿಡುತ್ತೆ. ನಮ್ಮವು ಮಾತ್ರ ಸೋಫಾ ಕವರ್ಗಳು ಅಷ್ಟೇ ಇದ್ದಿತ್ತು. ಆ ಬಟ್ಟೆಗಳೆಲ್ಲ ನಮಗೆ ಗೊತ್ತಿರೋರನ್ನೇ ಬಂದು ಇಲ್ಲಿ ಒಣಗಾಕೊತಾರೆ. ಸೊ ಅದು ಅವರವು, ನಮ್ಮವು ಯಾವ ಬಟ್ಟೆಗಳಿರಲಿಲ್ಲ, ಎಲ್ಲ ವಾಶ್ ಮಾಡಿಟ್ಟಿದೆ ಆಗಲೇನೆ. ಸೊ ಸೋಫಾ ಕವರ್ಗಳು ಮಾತ್ರ ಬಾಕಿ ಇದ್ವು. ಸೊ ಈ ಕೆಲಸನೂ ಮುಗೀತು. ಇನ್ನು ಸಂಜೆಗೆ ನಾನು
ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಇನ್ನು ನೋಡಿ ರಾತ್ರಿಗೆ ಮಳೆ ಬರ್ತಿತ್ತು, ಚೆನ್ನಾಗೇ ಮಳೆ ಬಂತು, ಗುಡುಗು ಮಿಂಚು ಸಿಕ್ಕಾಪಟ್ಟೆ ಇತ್ತು, ಆನೆಕಲ್ಲು ಬೀಳ್ತಿತ್ತು. ಸೊ ಒಂದೊಂದು ಕಮ್ಮಿನೇ, ಅಷ್ಟೊಂದಾಗೇನಿಲ್ಲ, ಬಟ್ ಆನೆಕಲ್ಲು ಬೀಳ್ತಿತ್ತು. ಅದು ಹಂಗೆ ಕರ್ಗೋಗ್ಬಿಡ್ತಿತ್ತು, ಕಾಣ್ತಿಲ್ಲ ಅನಿಸುತ್ತೆ ನಿಮಗೆ. ಸೊ ಆನೆಕಲ್ಲು ಮಳೆನೇ ಬಿತ್ತು. ಇನ್ನು ನಮ್ಮ ಮನೆಯವರು ತಲೆಗೆ ಸ್ವಲ್ಪ ಎಣ್ಣೆ ಹಾಕು ಅಂತ ಹೇಳಿದ್ರು. ಹೆಂಗಿದ್ರು ಬೆಳಗ್ಗೆ ಹಾಕ್ಕೊಬೇಕಾಗಿತ್ತಲ್ಲ, ಈಗಲೇ ಹಾಕಿದ್ರೆ ಸ್ವಲ್ಪ ಒಳ್ಳೆಯದು ನನಗೆ. ಅವ್ರಿಗೆ ಯಾವಾಗಲೂ ವಾರಕ್ಕೆ 3 ದಿವಸ ಎಣ್ಣೆ ಹಾಕ್ಕೊತಾನೆ ಇರ್ತಾರೆ ತಲೆಗೆ. ಸೊ ನಿಮ್ಮ ಮನೆಗೂ ಹಿಂಗೇ ತಲೆಗೆ ಎಣ್ಣೆ ಯಾವಾಗಲೂ ಎಣ್ಣೆ ಹಾಕು, ತಲೆಗೆ ಎಣ್ಣೆ ಹಾಕು. ನನಗೇನಾದರೂ ಕೆಲಸ ಇದ್ದಾಗ ಹೇಳ್ಬಿಟ್ರೆ ನನಗೆ ಬೇಜಾರಾಗುತ್ತೆ, ನನ್ನದೇ ಕೆಲಸ ಇರುತ್ತೆ. ಇನ್ನು ಅವ್ರಿಗೆ ತಲೆಗೆ ಎಣ್ಣೆ ಹಾಕೋಕ್ಕೆ ಹೋದರೆ ಒಂದು ಅರ್ಧ ಗಂಟೆನಾದರೂ ಬೇಕೇ ಬೇಕು ಸ್ನೇಹಿತರೆ. ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಊಟ ಎಲ್ಲ ಮಾಡಿ ಮಲ್ಕೊಳಕ್ಕೆ ಹೋಗಬೇಕು, ಆವಾಗೇ ತಲೆಗೆ ಎಣ್ಣೆ ಹಾಕ್ಸ್ಕೊಳೋದವರು. ಇನ್ನು ನಾನು ಮಾನ್ಯವ್ರ ಅಯ್ಯಂಗೆ ಹೇಳ್ಬಿಟ್ಟು ಮೆಹಂದಿ ತರಿಸ್ಕೊಂಡೆ, ಮೆಹಂದಿ ಹಾಕಬೇಕು ಮಕ್ಕಳಿಗೆ ಅಂತ ಹೇಳಿ. ಸೊ ನಾನು ಹಾಕ್ಕೊಬೇಕಾಗಿತ್ತು, ಬಟ್ ಅದು ಆಗಲಿಲ್ಲ. ನನಗೆ ಬೇಜಾರಾಯಿತು. ಸರಿ ಬಿಡಿ, ಇನ್ನೊಂದು ದಿವಸ ಹಾಕ್ಸ್ಕೊಳ. ಯಾಕಂದರೆ ಮಾನ್ಯ ಮಲ್ಕೊಂಬಿಟ್ಲು ಬೇಗನೆ, ಅವ್ರ ಅಯ್ಯ ಬರೋದು ಲೇಟ್ ಆಯಿತು, ಹಾಗಾಗಿ ಮಲ್ಕೊಂಬಿಟ್ಲು. ಇನ್ನು ಕಾಳು ಗೊಜ್ಜಿಗೆ ಕಾಳೆಲ್ಲ ನೆನೆಹಾಕಿದ್ದೀನಿ. ಮಾವಿನ ಎಲೆ ತೋರಣ ಕಟ್ಟೋದಕ್ಕೆ ಬೇಕಲ್ಲ, ಸೊ ಮಾವಿನ ಎಲೆ ಮಾತ್ರ ತಂದಿಟ್ಟಿದ್ದಾರೆ ಅಷ್ಟೇನೆ. ಬೇವಿನ ಸೊಪ್ಪು ಬೆಳಗ್ಗೆಗೆ ತರ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಮಳೆ ಬಂದಿತ್ತಲ್ಲ, ಈಚೆ ಇಕ್ಕಿದ್ದಲ್ಲ, ಸೊ ಎಲ್ಲ ನೀರು ಸಿರಿದಿದೆ. ಇಷ್ಟೇ ಸ್ನೇಹಿತರೆ, ಇಷ್ಟ ಆಗಿತ್ತು ತಯಾರಿ. ಇನ್ನು ಹೂವು ಅದೆಲ್ಲ ರೆಡಿ ಆಗಿದೆ, ಅದನ್ನು ಪೂಜೆಗೆಲ್ಲ ರೆಡಿ. ಜಾಸ್ತಿ ತೆಂಗಿನಕಾಯಿ ಎಲ್ಲ ಬೆಳಗ್ಗೆಗೆ ಸುಡ್ಕೊಂಡು ಕೊಡ್ತಾರೆ. ಇಷ್ಟ ಆಗಿತ್ತು ಸ್ನೇಹಿತರೆ ಯುಗಾದಿ ಪ್ರಿಪ್ರೇಷನ್. ಹ್ಯಾಪಿ ಯುಗಾದಿ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಯುಗಾದಿ ಹಬ್ಬನ ಚೆನ್ನಾಗಿ ಆಚರಿಸಿ ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಫಾರ್ ವಾಚಿಂಗ್.